ಮತ್ತು ಈ ಎಲ್ಲ ಟಿ ವಿ ಮಾಧ್ಯಮದ ಎಲ್ಲ ವರದಿಗಾರರಿಗೆ ನನ್ನ ಜೈ ಭೀಮ್ಗಳನ್ನು ಹೇಳುತ್ತಾ, ನಾಳೆ 6ನೇ ಡಿಸೆಂಬರ್ ಇರೋ ಪ್ರಯುಕ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಮಹಾಪರಿನಿರ್ವಾಣದ ಪ್ರಯುಕ್ತ ಶೋಷಿತ ಸಮುದಾಯಗಳ ಐಕ್ಯತಾ ದಿನ ಬೀದರ್ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ಸಂಯುಕ್ತಾಶ್ರಯದಲ್ಲಿ ಎಲ್ಲ ನಮ್ಮ ಬೀದರ್ನ ಪೂಜನೀಯರಾದ ಮಂತ್ರಿಗಳ ನೇತೃತ್ವದಲ್ಲಿ ನಾಳೆ ಮುಂಜಾನೆ 10 ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಾವು ಬೀದರ್ ಜಿಲ್ಲೆಯ ಎಲ್ಲ ಶೋಷಿತ ಸಮುದಾಯದ ವೀಕ್ಷಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲರೂ ಹಾರೈಸಬೇಕಂತೇಳಿ ನನ್ನ ಮಾತು ಹೇಳೋ ಮುಖಾಂತರ ಮಾತು ಮುಗಿಸ್ತೀನಿ. ನನ್ನ ಹೆಸರು ಗೌತಮ್ ಪ್ರಸಾದ್, ದ್ರಾವಿಡ ಕ್ರಾಂತಿ ಯುವ ಸೇನೆ ಅಧ್ಯಕ್ಷ, ಬೀದರ್. ವಿಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಮಹಾಪರಿನಿರ್ವಾಣ ದಿನ ನಾಳೆ ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಒಂದು ಐಕ್ಯತಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಪ್ರತಿ ವರ್ಷದಂತೆ ಕಳೆದ ಹಲವಾರು ವರ್ಷಗಳಿಂದ ಪ್ರತಿ ವರ್ಷ ಬೆಳಗ್ಗೆ 9 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ಇರ್ತಿತ್ತು. ಆದರೆ ಈ ವರ್ಷ ಹೆಚ್ಚಿನ ಮಟ್ಟದ ಒಂದು ಚಳಿ ಇರೋ ಕಾರಣಕ್ಕೋಸ್ಕರ ನಾವು ಈ ವರ್ಷ ಎಲ್ಲ ದಲಿತ ಸಂಘಟನೆಗಳ ಒಂದು ಮುಖಂಡರ ಅಭಿಪ್ರಾಯದಂತೆ ನಡೆದ ಸಭೆಯಲ್ಲಿ ತಗೊಂಡಂಥ ನಿರ್ಣಯದಂತೆ ಜಿಲ್ಲಾಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಎಲ್ಲ ಒಂದು ವಿವರಣೆ ಅನುಮತಿ ಮೇರೆಗೆ ನಾಳೆ ಬೆಳಗ್ಗೆ 10 ಗಂಟೆಗೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತೆ. ಆದ ನಂತರ ಒಂದು ಬೃಹತ್ ಭೀಮಗೀತೆಗಳ ಐಕ್ಯತಾ ಸಮಾವೇಶ ಇರುತ್ತೆ. ಅದಕ್ಕೋಸ್ಕರ ಇದು ಒಂದು ಎಲ್ಲ ದಲಿತ ಸಂಘಟನೆಗಳ ಮುಖಂಡರನ್ನು ಮನವಿ ಏನಂದರೆ, ನಾಳೆ ಎಲ್ಲ ಜನರು ಈ ಒಂದು ನಡೆಯುವಂಥ ಶೋಷಿತರ ಐಕ್ಯತಾ ಸಮಾವೇಶಕ್ಕೆ ತಾವು ಬರಬೇಕಂತಂದು ತಮ್ಮಲ್ಲಿ ಒಂದು ನಾವು ಕಳಕಳಿಯ ಮನವಿ ಮಾಡ್ಕೋತೀವಿ. ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಭಂತೆಗಳ ಅವರ ನೇತೃತ್ವದಲ್ಲಿ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದ್ದು, ಇದು ಎಲ್ಲ ಒಂದು ಹಿರಿಯ ವಿಚಾರವಾದಿಗಳು, ಬುದ್ಧಿವಂತರು ಮತ್ತು ಸ್ಥಳೀಯ ಶಾಸಕರು, ಸಚಿವರು ಎಲ್ಲರೂ ಭಾಗವಹಿಸ್ತಿದ್ದು. ತಾವು ದಯವಿಟ್ಟು ಬೆಳಗ್ಗೆ 9:30 ಬೀದರ್ನಲ್ಲಿ ತಾವು ಹಾಜರಿರಬೇಕು ಅಂತ ಎಲ್ಲ ಬೀದರ್ ಜನತೆಗೆ ನಾನು ಕಳಕಳಿ ಮನವಿ ಮಾಡ್ಕೊತಿದ್ದೀನಿ. ಅವಿನಾಶ್ ದೀನಿ, ಬೀದರ್. ಸಮಸ್ತ ಶೋಷಿತರಿಗೆ ವಿನಂತಿಸಿಕೊಳ್ಳೋದೇನೆಂದರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೀದರ್ ಜಿಲ್ಲೆ ತನ್ನದೇ ಆದಂಥ ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳತಕ್ಕಂಥ ಜಿಲ್ಲೆ. ಬೀದರ್ ಜಿಲ್ಲೆ ರಾಜ್ಯದಲ್ಲಿಯೇ ದಲಿತ ಚಳವಳಿಯ ಮುಂಚೂಣಿಯಲ್ಲಿ ಇರತಕ್ಕಂತಹ ಜಿಲ್ಲೆ. ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಮೇಲೆ ಇಲ್ಲಿ ಅನೇಕ ಕ್ರಾಂತಿಕಾರಿ ಹೋರಾಟಗಳು ಜರುಗಿದ ನೆಲೆ ನಮ್ಮ ಬೀದರ್ ಜಿಲ್ಲೆ. ಹಾಗಾಗಿ ನಾಳೆ 6ನೇ ಡಿಸೆಂಬರ್ 2024ರಂದು ಈ ದೇಶ ಅಲ್ಲ ವಿಶ್ವ ಕಂಡಂತಹ ಮಹಾನ್ ಜ್ಞಾನಿ, ತತ್ವಜ್ಞಾನಿ, ಆರ್ಥಿಕ ಜ್ಞಾನಿ, ಪರಿಸರ ಜ್ಞಾನಿ, ನೀರಾವರಿ ತಜ್ಞ ಬಾಬಾ ಸಾಹೇಬರಿಗೆ ನೀವು ಈ ಕ್ಷೇತ್ರ ಇಲ್ಲ ಅಂತಲ್ಲ, ಅಂಥ ಒಂದು ಮಹಾನ್ ಚೇತನ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಮಹಾಪರಿನಿರ್ವಾಣ ದಿವಸವನ್ನು ನಾಳೆ ಬೆಳಗ್ಗೆ ಬೀದರ್ ಜಿಲ್ಲೆಯ ವಿವಿಧ ದಲಿತ ಸಂಘಟನೆಗಳ ಒಂದು ಸಂಯುಕ್ತಾಶ್ರಯದಲ್ಲಿ ಬಿಕ್ಕು ಸಂಘದ ನೇತೃತ್ವದಲ್ಲಿ ಮತ್ತು ಈ ಒಂದು ನಾಳಿನ ಕಾರ್ಯಕ್ರಮ ನಿಜವಾಗಿ ಎಲ್ಲ ನಾನು ಶೋಷಿತರಿಗೆ ಮತ್ತು ನಮ್ಮ ದಲಿತ ಸಂಘಟನೆದವರಿಗೆ ಮತ್ತು ಇನ್ನೂ ಕೆಲವರಿಗೆ ಎಲ್ಲರಿಗೆ ಒಂದು ಅರ್ಥ ಮಾಡ್ಕೋಬೇಕು. ತಮ್ಮ ಮಾಧ್ಯಮದ ಮುಖಾಂತರ ನಾನು ವಿನಂತಿಸ್ಕೊಳ್ತೇನೆ. ಇಲ್ಲಿ ಯಾರೂ ವೈಯಕ್ತಿಕವಾಗಿ ರಾಜಕೀಯ ಮಾಡಲ್ದೇನೆ ವೈಯಕ್ತಿಕವಾಗಿ ಈ ಒಂದು ಕಾರ್ಯಕ್ರಮಗಳು ಅಲ್ಲ, ಇದು ಸಂಘಟಿತರವಾಗಿ ಇಡೀ ಶೋಷಿತ ಶಕ್ತಿ ಒಂದು ಕಡೆ ಸೇರಿದಾಗ ಮಾತ್ರ ಈ ದೇಶದಲ್ಲಿ ಇರತಕ್ಕಂಥ ಕೋಮುವಾದಿಗಳಿಗೆ ಮತ್ತು ಬಾಬಾ ಸಾಹೇಬ್ ವಿರೋಧಿಗಳಿಗೆ ನಾವು ಹಿಮ್ಮಟ್ಟಿಸಬಹುದು. ಆದರೆ ಕೆಲವರು ನಾವೊಂದು ನೀವೊಂದು ಹೇಳ್ತಾ ಇದ್ದಾರೆ, ಅದಕ್ಕೆ ಯಾರೂ ಗಮನ ಕೊಡದೆ ಕಾರ್ಯಕ್ರಮ ಬಾಬಾ ಸಾಹೇಬ್ರದ್ದು ದೇಶದಲ್ಲಿ ಹಲವಾರು ಕಾರ್ಯಕ್ರಮ ಮಾಡ್ತಾರೆ. ಆದರೆ ನಾವೆಲ್ಲರೂ ಸೇರಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರಧಾರೆ ಮೇಲೆ ಏನು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ಶಿಕ್ಷಣ, ಸಂಘಟನೆ, ಹೋರಾಟ. ಸಂಘಟನೆ ಅಂದರೆ ಎಲ್ಲರೂ ಸೇರಿಕೊಂಡು ಮಾಡ್ತಕ್ಕಂಥ ಈ ಒಂದು ಬಾಬಾ ಸಾಹೇಬರ ನುಡಿ ನಮನ, ಸಂಗೀತ ನುಡಿ ನಮನ ಕಾರ್ಯಕ್ರಮ ಮತ್ತು ಶೋಷಿತರ ಐಕ್ಯತೆಯ ಸಮಾವೇಶವನ್ನು ಈ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳಂತ ಸನ್ಮಾನ್ಯ ಶ್ರೀ ಈಶ್ವರ್ಜಿ ಖಂಡ್ರೆ ಅವರು ಈ ಸಮಾವೇಶವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಾಳೆ ನುಡಿ ನಮನ ಕಾರ್ಯಕ್ರಮದ್ದು ಬೆಳಗ್ಗೆ ಈಗಾಗಲೇ ನಮ್ಮ ಯುವ ಹೋರಾಟಗಾರರು ತಮಗೆ ವಿವರವಾಗಿ ತಿಳಿಸಿದ್ದಾರೆ. ಹಾಗಾಗಿ ನಾಳೆ ಬೆಳಗ್ಗೆ ಎಲ್ಲರೂ ಸರಿಯಾಗಿ 10 ಗಂಟೆಗೆ ಇಲ್ಲಿ ಬಾಬಾ ಸಾಹೇಬರ ಪುತ್ಥಳಿಗೆ ಬಂದು ಅಲ್ಲಿ ನುಡಿನಮನ ಕಾರ್ಯಕ್ರಮ
ಹಾಗೂ ಸಂಗೀತ ನುಡಿನಮನ ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮವನ್ನು ನಾವು ಬೆಳಗ್ಗೆನೇ ಇಟ್ಟಿದ್ದೀವಿ. ಯಾಕೆಂದರೆ ಪ್ರತಿ ವರ್ಷ ಎಲ್ಲರಿಗೆ ಗೊತ್ತಿದ್ದಂಗೆ ಸಾರ್ವಜನಿಕವಾಗಿ ಸಾಯಂಕಾಲ ಇರ್ತಿತ್ತು. ಆದರೆ ಬೀದರ್ ಜಿಲ್ಲೆಯಾದ್ಯಂತ ಚಳಿ ಇರುವುದರಿಂದ ಸಾಯಂಕಾಲ ಜನರಿಗೆ ಅನಾನುಕೂಲ ಆಗಬಾರ್ದು ಅಂತೇಳಿ ನಾವು ಬೆಳಗ್ಗೆನೇ ಎಲ್ಲ ಜಿಲ್ಲಾ ಆಡಳಿತದವರು, ಸಮಾಜ ಕಲ್ಯಾಣ ಇಲಾಖೆಯವರು, ನಗರಸಭೆ ಇಲಾಖೆಯವರು, ಪೊಲೀಸ್ ಇಲಾಖೆಯವರು ಮತ್ತು ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನು ಒಳಗೊಂಡು ನಾಳೆ ಮಾನ್ಯ ಉಸ್ತುವಾರಿ ಸಚಿವರು, ಪೌರಾಡಳಿತ ಸಚಿವರು ಮತ್ತು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪಕ್ಷದ ಮುಖಂಡಗಳನ್ನು ಆಹ್ವಾನಿಸಿದ್ದೇವೆ. ಯಾಕಂದರೆ ಬಾಬಾ ಸಾಹೇಬರು ಒಬ್ಬ ವ್ಯಕ್ತಿ ಇಡೀ ಭಾರತ ದೇಶದ ಆಸ್ತಿ. ಹಾಗಾಗಿ ನಾವು ಎಲ್ಲ ಪಕ್ಷದ ಶಾಸಕರು ಮತ್ತು ಎಲ್ಲ ಸಂಘಟನೆಗಳಿಗೆ ಆಹ್ವಾನ ಮಾಡಿದ್ದೀವಿ. ಮನೆ ಮನೆಗೆ ಹೋಗಿ ಆಹ್ವಾನ ಕೊಟ್ಟಿದ್ದೀವಿ, ಮಾಧ್ಯಮದ ಮುಖಾಂತರ ಆಹ್ವಾನ ಮಾಡಿದ್ದೀವಿ. ಕಳೆದ 15 ದಿವಸದಿಂದ ನಿರಂತರವಾಗಿ ನಡೀತಾ ಇದೆ. ಹಾಗಾಗಿ ನಿಮ್ಮ ಮಾಧ್ಯಮದ ಕೊನೆಯದಾಗಿ ಮತ್ತೊಮ್ಮೆ ಎಲ್ಲರಲ್ಲಿ ವಿನಂತಿಸಿ ನಾಳಿನ ಬೆಳಕಿನ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ನಾನು ದಲಿತ ಸಂಘಟನೆಗಳ ಒಕ್ಕೂಟ ಪರವಾಗಿ ಮನವಿ ಮಾಡಿಕೊಳ್ತೇನೆ. ಜೈ ಭೀಮ್, ಜೈ ಸಂವಿಧಾನ.